ನಮ್ ತಂಗಿ ಲವ್ ಮಾಡ್ಬಿಟ್ಟವಳಕ 1 ಲಕ್ಷ ನಾನು ಹೆಲ್ಪ್ ಮಾಡ್ತೀನಿ. ಪ್ರೆಗ್ನೆಂಟ್ ಮಾಡ್ಬಿಟ್ಟು ಇವಾಗ ನಾನು ಮದುವೆ ಮಾಡ್ಕೊಳಲ್ಲ 2 ಲಕ್ಷ ಕೊಟ್ರೆ ಸರಿ ಅಂತವನೆ. ಅವಳ ಹತ್ರ 1 ಲಕ್ಷ ಇಸ್ಕೊಡ್ಲಾ? ಇಲ್ಲ ನೀವು ಒಡವೆ ಎಲ್ಲ ಕೊಟ್ಬಿಟ್ಟೋಗಿ ನನ್ಗೆ. ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಫಾರ್ವರ್ಡ್ ಮಾಡೋ. ಸಾರಿ, ಸ್ಯಾರಿ ಉಟ್ಕೊಳಕ್ ಆಗ್ಲಿಲ್ಲ. ನನಗೆ ಹೇಳ್ದೆ ಮತ್ತೆ. ಇಟ್ಸ್ ಓಕೆ ಬಿಡಿ. ಹಲೋ, ಹೇಳಿ ಬಾವ, ಹೇಳಿ ಬಾಬಾ. ನನ್ನ ಹತ್ರ ಹಿಂಗೆ ಕಾಸು ಕೇಳ್ತಾ ಇದ್ರೆ ನಾನು ಏನು ಮಾಡಲಿ ಬಾವ? ನನಗಿನ್ನೂ ಎಲ್ಲೂ ಅಡ್ಜಸ್ಟ್ ಆಗ್ತಿಲ್ಲ. ನಾನು ಹೇಳಿದ್ನೆಲ್ಲ ಮಾಡ್ಕೊಡ್ತೀನಿ, ಮದುವೆ ನಿಮ್ಮದು ಏನಾದರೂ ಮಾಡಿ ಅಂತ. ಇರಿ ಸ್ವಲ್ಪ ವೆಯ್ಟ್ ಮಾಡಿ, ಈ 1 ತಿಂಗಳು ಟೈಮ್ ಕೊಡಿ ನನಗೆ. ನಾನು ಎಲ್ಲರ ಹತ್ರ ಕೇಳ್ಬಿಟ್ಟೆ ದುಡ್ಡು. ಅಲ್ಲ, ನಿಮ್ಮ ಅತ್ತೆ ಅಮ್ಮಗೆ ಹೇಳಿ ಅವ್ರಿಗೆ. ಈಗ ನನ್ನ ಕಾಸಿ ನಿಮಿಷ ಫೋನಲ್ಲಿ ಮಾತಾಡ್ತೀನಿ. ಈಗ ನಾನು ದುಡ್ಡಿಗೆ ತುಂಬ ದಿವಸದಿಂದ ಹುಡ್ಕಾಡ್ತಾ ಇದ್ದೀನಿ. ನೀವು ಇಬ್ಬರು ಲವ್ ಮಾಡಿ ಮದುವೆ ಮಾಡ್ಕೊತಿರೋದು ಆಯ್ತಾ? ನಾನು ಇದರಲ್ಲಿ ಇನ್ವಾಲ್ವೇ ಆಗಬಾರ್ದಾಗಿತ್ತು. ಸರಿ, ಏನೋ ನಮ್ಮ ತಂಗಿ ತುಂಬ ಇಷ್ಟಪಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ನಾನು ಸರಿಯಪ್ಪ ಒಂದು ಸ್ವಲ್ಪ ದುಡ್ಡು ಅರೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದು ನಿಮ್ಗೆ ಅಲ್ವಾ? ಇವತ್ತು ಕೊಟ್ಟಿಲ್ಲ ಅಂದ್ರೆ ಮದುವೆ ಮಾಡ್ಕೊಳ್ಳಲ್ವಾ? ಅಯ್ಯೋ, ಏನೇ ಇದು? ಹಂಗೆ ಮಾಡಬೇಡಿ ಬಾವಾ. ಅಯ್ಯೋ ಇಲ್ಲ ಬಾವ, ನಾನು ಅರೇಂಜ್ ಮಾಡ್ತೀನಿ ಬಾವ. ಸರಿ, ಇವತ್ತು ಸಾಯಂಕಾಲದೊಳಗಡೆ ನಿಮ್ಗೆ ಅರೇಂಜ್ ಮಾಡ್ಕೊಡ್ತೀನಿ ನಾನು ದುಡ್ಡನ್ನ. ಸರಿನಾ? 2 ಲಕ್ಷ ಹೆಂಗಾದ್ರೂ ಮಾಡಿ ತಗೊಂಬಂದು ಕೊಡ್ತೀನಿ. ಕಳ್ತನನೇ ಮಾಡ್ತೀನೋ ಏನೇ ಮಾಡ್ತೀನೋ ಅದು ಬೇಡ ನಿಮಗೆ. ಇವತ್ತು ಹೆಂಗಾದ್ರೂ ಮಾಡಿ ತಂದು ಕೊಡ್ತೀನಿ ನಿಮಗೆ. ಇನ್ನು ನಮಗೆ ಅರ್ಥ ಆಯ್ತು ಬಿಡೋಣ. ಮೇಡಮ್, ಇಲ್ಲಿ ಎಲ್ಲರೂ ಫೈನಾನ್ಸ್ ಆಫೀಸರ್ ಏನಾದ್ರು ಗೊತ್ತಾ ಮೇಡಮ್ ನಿಮಗೆ? ಇಲ್ಲೆಲ್ಲಾದ್ರು ಫೈನಾನ್ಸ್ ಇಲ್ವಾ ಮೇಡಮ್? ಅದು ನಮ್ಮ ತಂಗಿನ ಲವ್ ಮಾಡಿಬಿಟ್ಟು ತುಂಬ ದಿವಸದಿಂದ ಇಬ್ರು ಸುತ್ತಾಡಿದ್ದಾರೆ ಮೇಡಮ್. ಈಗ ನಾನು ಮದುವೆ ಮಾಡ್ಕೊಳ್ಳಲ್ಲ, ಬಿಟ್ಬಿಡ್ತೀನಿ ನಿಮ್ಮ ತಂಗಿನ. ಆಯ್ತಲ್ಲ, ಈಗ ನಮ್ಮ ಮಾನ ಮರ್ಯಾದೆಲ್ಲ ಹೋಗುತ್ತಲ್ಲ ಮೇಡಮ್. ಅಯ್ಯೋ, ಮಾನ ಮರ್ಯಾದಕ್ಕೆ ಈಗ ಯಾರು ಇರ್ತಾರೆ? ಹೋಗೋಣ, ಕಂಪ್ಲೇಂಟ್ ಮಾಡಿದ್ರೆ ಅವರೇ ನೋಡ್ಕೊಂತಾರಪ್ಪ. ನಮ್ಗೆ ಯಾಕೆ ದುಡ್ಡು ಕೊಟ್ಟು ಅವನನ್ನ ಬೇಡ್ಕೊಳ್ಳೋ ಅಂತ ಅವಶ್ಯಕತೆ ಆದ್ರೂ ಏನಿದೆ? ಈಗ ಅವ್ನು ಕೈ ಕಾಲು ಮುರಿತಾರೆ, ಅವರೇ ಮದ್ವೆ ಮಾಡ್ತಾರೆ ಅಷ್ಟೇ. ಇವಾಗ ಏನೇ ಮಾಡಿದ್ರು ನಮ್ಗೆ ಕೆಟ್ಟ ಹೆಸರು ಬರುತ್ತಲ್ಲ ಹುಡುಗಿ ಕಡೆ ಅವ್ರಿಗೆ. ಹಂಗಾಗಿ ನಾವು ಸರಿ ಅವ್ನಿಗೆ ಕೇಳಿದ ಕಾಸು ಕೊಟ್ಬಿಟ್ಟು ಮದುವೆ ಮಾಡಿ. ಕೆಟ್ಟ ಹೆಸ್ರನ? ಇದಕ್ಕಿಂತ ಕೆಟ್ಟ ಹೆಸ್ರ? ಮುರಿತಾರೆ, ಕೈ ಕಾಲು ಸ್ಟೇಷನ್ ಅಲ್ಲೇ ಮದ್ವೆ ಮಾಡ್ತಾರೆ ಅಷ್ಟೇ. ನಾವು ಎಲ್ಲ ಯೋಚನೆ ಮಾಡಿದ್ವಿ ಮೇಡಮ್, ಬಟ್ ಅದು ತುಂಬ ಬ್ಯಾಡ್ ಅಂತ ಹೇಳಿದ್ರು ಅವರು. ಹಂಗೆ ಮಾಡೋದು ಸರಿ ಇರಲ್ಲ ಅಂತ ಅಂದರು. ಸರಿ, ಈ ರೋಡಲ್ಲ ನಿಮ್ದು? ಹೌದು ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನು ಮಾಡಲಿ ಮೇಡಮ್, ಇವಾಗ ನಮ್ಗೆ ಎಷ್ಟು ಕಷ್ಟ ಆಗ್ಬಿಟ್ಟೈತೆ ಅಂದರೆ ಯೋಚನೆ ಮಾಡಿದ್ರೆ ಎಲ್ಲ ಉರಿತೈತೆ. ನಮ್ಮ ಅಪ್ಪ ಅಮ್ಮನೂ ನನಗೆ ಸಪೋರ್ಟ್ ಇಲ್ಲ ಮೇಡಮ್, ಅವಳಿಗೆ ಸಪೋರ್ಟ್. ನೀನು ಅಣ್ಣ ಆಗಿ ಹುಟ್ಟಿದೆಯಲ್ಲ, ಏನು ಮಾಡ್ತೀಯಾ? ತಂದ್ಕೊಡು. ಆಗಲ್ವಾ ನಿನ್ನ ಕೈಲಿ? ಗಂಡ್ಸಲ್ವಾ ನೀನು ಅಂತ ಅಂದ್ಬಿಟ್ಟು ನನಗೆ ತುಂಬ ಟಾರ್ಚರ್ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮನ. ಸರ್, ಇನ್ನು ಮುಂದೆ ಸರ್ ದುಡ್ಡು ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮೇಡಮ್. ನನಗೆ ಅದೊಂದು ತಲೆನೋವು ಆಗ್ಬಿಟ್ಟೈತೆ. ನಾವ್ ಬೇರೆ ಮಾಡ್ಕೊಳ್ಳ. ಏನ್ ನಿಮ್ದು? ರುಕೋ ಜರಾ, ಸಬರ್ ಕರೋ. ಟೈಮ್ ಆಗುತ್ತೆ ಸರ್ ನಮಗೆ. ಸರ್, ನೀವೇನಾದ್ರು ಹೆಲ್ಪ್ ಮಾಡೋಕ್ಕಾಗುತ್ತೆ ಸರ್ ಸ್ವಲ್ಪ? ನಮ್ಮ ಹತ್ರ ಏನಿಲ್ಲ ಸರ್. ಹಾಂ, ಹೆಲ್ಪ್ ಮಾಡೋಕ್ಕಾಗಲ್ವಾ ಸರ್? ಆಗಲ್ಲ ಸರ್. ಮೇಡಮ್, ಒನ್ಸ್ ಮೋರ್. ಹೌದಾಯ್ತು, ಕೊಡ್ತೀನಿ ಮೇಡಮ್. ಕಾಸು ಕೊಟ್ಬಿಡಿ ಮೇಡಮ್, ಕೊಡ್ತೀನಿ. ನನಗೆ ಕಷ್ಟ ಆಗ್ಬಿಟ್ಟೈತೆ. ನನಗೆ ಕಷ್ಟ ಆಗ್ಬಿಟ್ಟೈತೆ ಮೇಡಮ್. ಆಯ್ತು, ಎಷ್ಟು ಕೊಡ್ತೀರಾ? 1 ಲಕ್ಷ ಸಾಕ? ಅವಳ ಹತ್ರ 1 ಲಕ್ಷ ಇಸ್ಕೊಡ್ಲಾ? ಇಲ್ಲ, ನೀವು ಒಡವೆ ಎಲ್ಲ ಕೊಟ್ಬಿಟ್ಟೋಗಿ ನನಗೆ. ಏನ್ ಸರ್ ಹಿಂಗಂತೀರಾ ನೀವು? ಇಲ್ಲ ಮೇಡಮ್, ನನಗೆ ಬೇಕೇ ಬೇಕು ಮೇಡಮ್. ನಾನು ಏನ್ ಮಾಡಿ ಮೇಡಮ್? ನನ್ನ ತಂಗಿನ ಬಿಟ್ಬಿಡ್ತೀನಿ ಅಂತ ಅವನು. ಹೌದಾ? ನಾನು ಇಸ್ಕೊಡ್ತೀನಿ. ಎಷ್ಟು ಬೇಕು? ಫೈನಲ್ ಇಸ್ಕೊಡ್ಲಾ? ಇಲ್ಲ ಬೇಡ, ಈಗ ನೀನು ಒಡವೆ ಎಲ್ಲ ಕೊಟ್ಬಿಡಿ ಮೇಡಮ್. ಬೇಡ ಸರ್, ಒಡವೆ ಇದೆಲ್ಲ ಮಾಡ್ಬಿಟ್ಟು ಅಲ್ಲ, ಒಡವೆ ಅಲ್ಲ, ನಾನು ಇಸ್ಕೊಡ್ತೀನಿ. ಪ್ರಾಮಿಸ್ ಇಸ್ಕೊಡ್ತೀನಿ. ಕೈ ಬಿಡಿ, ಕೈ ಬಿಡಿ, ಕೈ ಬಿಡಿ, ಕೈ ಬಿಡಿ. ಇದು ಕಾರು. ಆಯ್ತು, ಆಮೇಲೆ ಹೌದಲ್ಲ? ಹೌದು, ಓಕೆ, ಹೌದು. ಇಸ್ಕೊಡ್ಬೇಕು ತಾನೆ ದುಡ್ಡು? ಇಸ್ಕೊಡ್ತೀನಿ.
ಸರಿನಾ? ಎಲ್ಲಿ ಇಸ್ಕೊಡ್ತೀರಾ? ನೀನು ಹೆಲ್ಪ್ ಮಾಡ್ತೀನಿ ನಾನು. ಎಲ್ಲಿ ಇಸ್ಕೊಡ್ತೀರಾ? ಸರಿ ಓಪನ್ ಮಾಡು. ಸರಿ ಬಿಡಿ, ಓಪನ್ ಮಾಡ್ತೀನಿ. ಓಪನ್ ಮಾಡು. ಓಪನ್ ಮಾಡು. ಬಿಡ್ತೀರಾ ಇಲ್ವಾ? ಹೌದಾ ಹೌದಾ? ಬಿಡ್ತೀರಾ ಬಿಡಲ್ವಾ? ನಾನ್ ಬಿಡ್ತೀನಿ. ಓಪನ್ ಮಾಡೀಗ. ಮತ್ತೆ ತೆಗಿರಿ. ಬಿಡು. ಕೈ ಬಿಡಿ. ಕೈ ಬಿಡ. ಕೈ ಬಿಡ. ಕೈ ಬಿಡ. Once more, once more. ಕೈ ಬಿಡಿ. ಕೈ ಬಿಡ್ತೀರಾ ಬಿಡಲ್ವಾ? ಕೈ ಬಿಡಲ್ವಾ? ಕೈ ಬಿಡಲ್ವಾ? ನನ್ಗೆ ಹೊಡಿತೀರಾ? ಬಿಡಿ, ಕೈ ಬಿಡಿ ನಂದು. ಕೈ ಬಿಟ್ರೆ ಹಾಕ್ಬಿಡ್ತೀನಿ ಇವಾಗ. ಕೈ ಬಿಟ್ರೆ ಸರಿ, ಇವಾಗ ಹಾಕ್ಬಿಡ್ತೀನಿ. ಮತ್ತೆ ಕೈ ಬಿಡಿ ನಂದು. ಬಿಡಿ, ಕೈ ಬಿಡಿ. ಗಂಡ್ಮಕ್ಳು ಕೈ ಮುಟ್ಟಬೇಡಿ, ಬಿಡಿ. ಬಿಡಿ, ಗಂಡ್ಮಕ್ಳು ಕೈ ಮುಟ್ಟಬಾರ್ದು, ಬಿಡಿ. ಕುತ್ಕೊಳ್ಳಿ, ಸೈಲೆಂಟ್ ಆಗಿ ಕುತ್ಕೊಳ್ಳಿ. ಹಾ ಬಿಡಿ, ಕುತ್ಕೊಳ್ಳಿ ಅಷ್ಟೇ. ಸೈಲೆಂಟ್ ಆಗಿರಿ. ಸೈಲೆಂಟ್ ಆಗಿರಿ ಅಷ್ಟೇ ಇವಾಗ. ಸೈಲೆಂಟ್ ಆಗಿರಿ ಅಷ್ಟೇ ಇವಾಗ. ನೋಡಿ, ಹಾಕ್ಬಿಡ್ತೀನಿ ಇವಾಗ ನಾನು. ಕುತ್ಕೊಂಡ್ರೆ ಸರಿ. ಸೈಲೆಂಟ್ ಆಗಿ ಕುತ್ಕೊಳ್ಳಿ, ಇಲ್ಲಾಂದ್ರೆ ಹಾಕ್ಬಿಡ್ತೀನಿ. ನನಗಿದ್ರ ಒಂಥರ ಸಂತೋಷ. ಬಿಡಿ. ಮತ್ತೆ ನೀನ್ ಸಿಕ್ಕಾಕೊಂತೀಯ. ಈಗ ಸೈಲೆಂಟ್ ಆಗಿದ್ರೆ ಸರಿ, ಇಲ್ಲಾಂದ್ರೆ ನೀವು ನನ್ ಕೈಲಿ ಸಿಕ್ಕಾಕೊಂತೀರಾ. ಮತ್ತೆ ಸುಮ್ಗೆ ಇರಿ ಇವಾಗ. ಇವಾಗ ಏನಕ್ಕೆ ನೀವು ಈಸ್ಕೊಡ್ತೀನಿ ಅಂದ್ರಿ ತಾನೆ? ಕೊಡ್ತೀರಾ? ಬಿಡಿ. ಏನ್ ಕಾರೆಲ್ಲ ಹೊಡೆದಾಕ್ತೀರಾ? ಕಾರ್ ಹೊಡೆದಾಕ್ತೀರಾ? ಮತ್ತೆ ಇರಿ ಸೈಲೆಂಟ್ ಆಗಿ. ನೀವು ಟೆನ್ಷನ್ ಆಗಬೇಡಿ, ನನಗೆ ಟೆನ್ಷನ್ ಮಾಡಬೇಡಿ. ಕೊಡ್ತೀರಾ? ಕಾಸು ಹೇಳಿ, ಆಯ್ತು. ನಡಿ ಪೊಲೀಸ್. ಅವರು ನನ್ನ ಫ್ರೆಂಡ್ ಅನ್ಕರಿ, ಅವ್ರ ಹಸ್ಬೆಂಡ್ ಫೈನಾನ್ಸ್ ಮಾಡ್ತಾರೆ. ಸರಿ, ಫೋನ್ ಮಾಡಿ ಅವ್ರಿಗೆ. ಫೋನ್ ನಂಬರ್ ಕೊಡು. ಫ್ರೆಂಡ್ ಮಿರರ್ ಎಲ್ಲ ಕಿತ್ತಿದ್ದೀರಾ ನೋಡಿ ನೀವು. ನಾನು ಹಾಕ್ಸ್ಕೊಂಡು ನನ್ನ ಫೋನ್ ಅಲ್ಲಿ. ನಿಮ್ ಫೋನ್ ಎಲ್ಲಿ ಬಿಟ್ರಿ ನೀವು? ಇಲ್ಲ, ನೀವು ಕುತ್ಕೊಳ್ಳಿ. ನೀವು ನಿಮ್ಮ ಹತ್ರ ನೀರ ಕಿತ್ಕೊಂಡ್ರಿ ಫೋನ್. ನಾನು ಎಲ್ಲಿ ಕಿತ್ಕೊಂಡೆ? ನೀವೆಲ್ಲ ಕಾರೆಲ್ಲ ಹೊಡೆದಾಕ್ತಾ ಇದ್ದೀರಾ, ಮಿರರ್ ಎಲ್ಲ ಹೊಡೆದಾಕಿದ್ದೀರಾ. ನಿಮ್ಮ ಹತ್ರ ಐತೆ. ಎಲ್ಲ ಐತೆ? ಈಗ ನೀವೇ ಕಿತ್ಕೊಂಡ್ರಿ. ನಾನು ಎಲ್ಲಿ ಕಿತ್ಕೊಂಡೆ? ಅವಳನ್ನ ಕೇಳ್ತೀನಿ, ಕೊಡು. ಏನಂತ ಕೇಳ್ತೀರಾ? ಕೇಳ್ತೀನಿ ಅವಳ ಹತ್ರ. ಎಷ್ಟು ಇಸ್ಕೊಡ್ತೀರಾ? 1 ಲಕ್ಷ ನಾನು ಹೆಲ್ಪ್ ಮಾಡ್ತೀನಿ. 2 ಲಕ್ಷ ಇಸ್ಕೊಡಿ ಸರ್. ನನ್ ದಯವಿಟ್ಟು ನನ್ ಬಾಡಿವಿ, ನನಗೆ 3 ಜನ ಮಕ್ಕಳು. ಅಕ್ಕ, ನಮ್ ತಂಗಿ ಲವ್ ಮಾಡ್ಬಿಟ್ಟವಳಕ್ಕ. 1 ಲಕ್ಷ ನಾನು ಹೆಲ್ಪ್ ಮಾಡ್ತೀನಿ. ಪ್ರೆಗ್ನೆಂಟ್ ಮಾಡ್ಬಿಟ್ಟು ಇವಾಗ ನಾನು ಮದುವೆ ಮಾಡ್ಕೊಳಲ್ಲ, 2 ಲಕ್ಷ ಕೊಟ್ರೆ ಸರಿ ಅಂತವನೆ. ಅದಕ್ಕೆ ನೀವ್ ಎಷ್ಟು ಹೆಲ್ಪ್ ಮಾಡ್ತೀರಾ ಹೇಳಿ? 1 ಲಕ್ಷ ಹೆಲ್ಪ್ ಮಾಡ್ತೀನಿ. ಈಗ ನಿಮ್ಮನೆ ಹೆಣ್ಮಗು ಅನ್ಕೊಳ್ಳಿ, ಆ ಹುಡುಗಿ. ಸರಿ ಆಯ್ತು. 2 ಲಕ್ಷ ಇಸ್ಕೊಡಿ. ಪ್ರೆಗ್ನೆಂಟ್ 1 ಲಕ್ಷ ನಾನು ಹೆಲ್ಪ್ ಮಾಡ್ತೀನಿ. 1 ಲಕ್ಷ ಅಲ್ಲ, ನಿನ್ನ ತಂಗಿ ಪ್ರೆಗ್ನೆಂಟ್ ಅಂದ್ರು. ಹೌದು. 1 ಲಕ್ಷ ಹೆಲ್ಪ್ ಮಾಡ್ತೀನಿ. ಅಂದ್ರೆ ಅವ್ನು ಇನ್ನೂ ಮದುವೆ ಮಾಡ್ಕೊಂಡಿಲ್ಲ, ಪ್ರೆಗ್ನೆಂಟ್ ಮಾಡ್ಬಿಟ್ಟಿದಾನಕ್ಕ. ಅಣ್ಣ, ನನ್ನ ಕೈಯಲ್ಲಿ ಆಗೋದು ಅಷ್ಟೇ ಕಣಣ್ಣ. ಎಷ್ಟಾಗುತ್ತೆ ನಿಮ್ಗೆ? 1 ಲಕ್ಷ ಹೆಲ್ಪ್ ಮಾಡ್ತೀನಿ. 2 ಲಕ್ಷ ಇಸ್ಕೊಡಿ ಅಕ್ಕ. ಹೌದಾ? ನಾನು 1 ಲಕ್ಷ ಅವಳ ಹತ್ರ 1 ಲಕ್ಷ ಇಸ್ಕೊಡ್ತೀನಿ ಫೈನಾನ್ಸಿಯಲಿ. ಪ್ರಾಮಿಸ್, ನಿನ್ ಮೇಲಾನೆ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ನಮ್ ತಂಗಿಗೆ ನೀವ್ ಹೆಲ್ಪ್ ಮಾಡ್ಬೇಕು ಈ ಸತಿ. ಸರಿ ಅಣ್ಣ. ಸರಿನಾ? ಆಯ್ತು. ಸರಿ, ಇವಾಗ ನಿಮ್ಗೆ ಏನೇನ್ ಕೊಡ್ಬೇಕು ಪ್ರೂಫ್? 2 ಲಕ್ಷಕ್ಕೆ ನನಗೇನು ಬೇಡ. ಹಾ. ನನ್ನ ಫ್ರೆಂಡ್ ಅನ್ನು ಕರಿ, ಹೆಲ್ಪ್ ಮಾಡ್ತೀನಿ ನಾನು. ಅವ್ರು ಎಷ್ಟು ಕೊಡ್ತಾರಕ್ಕ? ಕೇಳ್ತೀನಿ ನಾನು. ನೀವು ಸುಮ್ಗೆ ಇದೆಲ್ಲ ಮಾತಾಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಹಾಕ್ಬಿಡ್ತೀರಾ? ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ಬಿಡ್ತೀರಾ ನೀವು? ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೀರಾ? ಸುಮ್ಗೆ ನನಗೆ ಹೆಲ್ಪ್ ಮಾಡ್ತೀನಿ. ಮತ್ತೆ ಹೆಲ್ಪ್ ಮಾಡ್ತೀನಿ, ಮತ್ತೇನು ಕಳ್ತಾ ಇದ್ದೀರಾ ನೀವು? ಮತ್ತೆ ನೀವು ಸೂಜಿ ಅಂದ್ರೆ ಪುಟ್ಟ ಇಲ್ವಾ ಸೈಡ್ಗೆ? ಕರಿ ನನ್ನ ಫ್ರೆಂಡ್ ನನ್ನ ಸರಿ ಕುತ್ಕೊಳ್ಳಿ, ಎಸಿ ಆನ್ ಮಾಡ್ತೀನಿ. ಸರಿಯಾಗಿ ಕುತ್ಕೊಳ್ಳಿ. ಅಳಿಬೇಡಿ ಅಕ್ಕ. ಮಾಡೋ, ನನ್ ಭಯ ಆಗ್ತಾ ಇದೆ. ಸಾರಿ. ಏನಕ್ಕ ಭಯ? ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೀನಲ್ವಾ ಅಕ್ಕ. ನೀವು ಅಳಿಬೇಡಿ ಅಕ್ಕ, ನನಗೆ ಅಳು ಬರ್ತೈತೆ. ನಮ್ ತಂಗಿ ಹೊಟ್ಟೆಲಿರೋ ಮಗಗೆ ನೀನೇ ಅಕ್ಕ ಹೆಸರು ಇಡ್ಬೇಕು. ಅಕ್ಕ, ನಿನ್ನ ಹೆಸರೇ ನಮ್ ತಂಗಿಲಿರೋ ಹೊಟ್ಟೆಲಿರೋ ಮಗುಗೆ ಹೆಸರು ಇಡ್ತೀನಿ ಅಕ್ಕ. ನಿನ್ನ ಹೆಸರು ಇಡ್ತೀನಿ ಅಕ್ಕ ನಾನು. ಅಕ್ಕ ಪ್ರಾಮಿಸ್, ನಿನ್ನ ಹೆಸರು ಇಡ್ತೀನಿ ಅಕ್ಕ. ಶ್ರುತಿ ಅಕ್ಕ, ಶ್ರುತಿ ಅಕ್ಕ, ಅವ್ರಿಗೆ ಯಾರಿಗೋ ಫೋನ್ ಎಲ್ಲ ಮಾಡ್ತಾವ್ರಲ್ಲ ಅಕ್ಕ. ಅವ್ರು ಯಾರಿಗೂ ನಾನು ನಿನ್ಗೇನ್ ಭಯ ಬೇಡ.
1,00,000 ಇಸ್ಕೊಳ್ ಬಾ ಶ್ರುತಿ. ಸರಿ ನಾ ಓಪನ್ ಮಾಡು, ನಿನ್ ಪ್ರಾಬ್ಲಮ್ ಅಲ್ಲಿ ಬೀಳೋದ್ ಬೇಡ, ನನ್ಗಿಷ್ಟ ಇಲ್ಲ. ಪಕ್ಕನಾ? ಪಕ್ಕ. ನಾನ್ ನಿನ್ ಮೇಲೆ ಏನು ಪ್ರಾಬ್ಲಮ್ ಮಾಡಲ್ಲ, ಅವಳ ಹತ್ರ ಕೇಳಿ ನೋಡ್ತೀನಿ. ಓಪನ್ ಮಾಡು. ಸರಿ ಆಯ್ತು ರೀ. A few moments later. ಹೇಳಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಎಲ್ಲರೂ ನೋಡಿ. All the best.